ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿ ಸಂಧ್ಯಾ. ನಾವಿವತ್ತು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ. ತುಂಬ ದಿನ ಆಗೋಗಿತ್ತು ಬೀಚ್ ನೋಡಿ. ನಾವು ಬೀಚ್ಗೆ, ನಮಗೂ ಬೀಚ್ಗೂ ಒಂದು 20 ಕಿಲೋಮೀಟರ್ಸ್ ಅಷ್ಟೇ. ನಾವು ಬೇಕಾದರೆ ವಾರಕ್ಕೊಂದ್ಸರಿ ಹೋಗ್ಬಿಡ್ಬೋದು. ಆದರೆ ನಾವು ಕೆಲಸದ ಮಧ್ಯೆ ಹೋಗೋಕ್ಕಾಗಿರಲಿಲ್ಲ. ಈ ಮಧ್ಯ 2 months ಆಗಿತ್ತು ನಾವು ಹೋಗಿ. ಮತ್ತೆ ಒಂದ್ಸರಿ ಬಿಸಿಲು ಜಾಸ್ತಿ ಇತ್ತಲ್ವ, ಮಳೆಗಾಲ ಸ್ಟಾರ್ಟ್ ಆಗೋಕೆ ಮುಂಚೆ ಒಂದ್ಸರಿ ಹೋಗಿ ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ಬನ್ನಿ, ನಿಮಗೂ ಬೀಚ್ ಹೇಗಿರುತ್ತೆ, ಕಾಕಿನಾಡ ಬೀಚ್ ಅಂತ ತೋರಿಸ್ತೀನಿ. ಹಾಯ್, ಇವತ್ತು ಬೀಚ್ಗೆ ಹೋಗೋ ಕಾರಣ ನನ್ನ ಮಗನೇ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ನಾನು ಮಾತಾಡ್ತೀನಿ ಸುಮ್ಮನಿರು. ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ನಲ್ಲ, ನಾವು ಡ್ಯಾಮ್ ಹತ್ರ ಹೋಗಿದ್ವಿ ಅಂತ. ಅಲ್ಲಿಂದ ಬಂದ್ಬಿಟ್ಟು ಅಲ್ಲಿ ಆಟ ಆಡ್ಕೊಂಡು ಬಂದ್ಬಿಟ್ಟು ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ದ. ಅಲ್ಲಿಂದ ಬಂದಾಗಿಂದ ಮಮ್ಮಿ ಕೆರೆ ಹತ್ರ ಕರ್ಕೊಂಡೋಗು ಅಂತ ಅಂದ್ಬಿಟ್ಟು ಇವನಿಗೋಸ್ಕರನೇ ಹೊರಟಿದ್ದೀವಿ. ನೀರಂದ್ರೆ ತುಂಬಾನೇ ಇಷ್ಟ ನನ್ನ ಮಗಗೆ, ತುಂಬ ಚೆನ್ನಾಗಿ ಆಟ ಆಡ್ತಾನೆ, ಸ್ವಲ್ಪನೂ ಭಯ ಇಲ್ಲ. ಹಾಗಾಗಿ ಇವನಿಗೋಸ್ಕರನೇ ಹೊರಟಿದ್ದೀವಿ. ಇವಾಗ ನೋಡ್ಬೇಕು ನೀರಲ್ಲಿ ಹೆಂಗೆ ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಬೆಳಗ್ಗೆ ಟಿಫಿನ್ ಎಲ್ಲ ಮಾಡಿಕೊಂಡು ತಗೊಂಡು ಹೊರಟಿದ್ದೀವಿ. ಏನಂದ್ರೆ, ನಾವು ಬೀಚ್ಗೆ ಹೊರಟಿದ್ದೀನೇ ಸ್ವಲ್ಪ ಮಳೆ ಬರೋ ಥರ ಆಗಿದೆ. ಬಿಸಿಲು ಜಾಸ್ತಿ ಇಲ್ಲ, ಮಳೆ ಬರೋ ಥರ ಇದೆ, ಸ್ವಲ್ಪ ಚಳಿನೂ ಕೂಡ ಇದೆ. ನಾವು ಬೀಚಿಗೆ ಹೊರಟಿದ್ದೀನೇ ಈ ಥರ ಆಗಬೇಕು ಏನೋ, ಸ್ವಲ್ಪ ಮಳೆ ಬರೋ ಥರ ಆಗಿದೆ. ನೋಡಬೇಕು ಮಳೆ ಬರುತ್ತಾ ಇಲ್ಲ ಮತ್ತೆ ಬಿಸಿಲು ಬರುತ್ತಾ ಅಂತ ನೋಡಬೇಕು. ನೋಡಿ, ನಿಮಗೆ ವ್ಯೂ ತೋರಿಸ್ತೀನಿ. ಆಂಧ್ರ ಕಡೆ ಎಷ್ಟು ಚೆನ್ನಾಗಿ ಗದ್ದೆ ಬೆಳೆದಿರ್ತಾರೆ ಅಂದರೆ, ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಗದ್ದೆನೇ ಕಾಣುತ್ತೆ. ತುಂಬ ಚೆನ್ನಾಗಿ ಬೆಳೀತಾರೆ ಗದ್ದೆನ. ಇವಾಗ ಗದ್ದೆನ ನಾಟಿ ಮಾಡಿದ್ದಾರೆ, ಇದೇ ಸೀಸನ್ ಅವ್ರಿಗೆ ಗದ್ದೆ ನಾಟಿ ಮಾಡೋದಕ್ಕೆ. ಹಾಯ್, ಹಲೋ ಫ್ರೆಂಡ್ಸ್. ಹಾಯ್, ಹಲೋ ಫ್ರೆಂಡ್ಸ್. ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಬನ್ನಿ ನಾನು ಆಟ ಆಡೋದು. ನನಗೆ ನೀರಂದ್ರೆ ಇಷ್ಟ. ನೀರು ಇಷ್ಟ, ಆಟ ಆಡ್ತೀನಿ. ಅವಾಗ್ಲಿಂದ ಹೇಳ್ತಾ ಇದ್ದ ಹಲೋ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದ. ವಿಡಿಯೋ ಆನ್ ಮಾಡ್ತೀನಿ, ನೀನು ಕೂಡ ಮಾತಾಡು ಅಂತಂದ್ರೆ ಇವಾಗ ಹೇಳ್ತಾ ಇದ್ದಾನೆ. ಹೇಳಮ್ಮ ಹಾಯ್. ಎಲ್ಲರೂ ಚೆನ್ನಾಗಿದ್ದೀರಾ? ಮಾತಾಡು. ಓಕೆ, ಬಾಯ್ ಹೇಳ್ಬಿಡು. ಬಾಯ್ ಫ್ರೆಂಡ್ಸ್. See you in the beach. Okay. ನೋಡಿ, ಇದೆ ಕಾಕಿನಾಡ ಬೀಚ್ ಪಾರ್ಕು. ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಒಳಗಡೆ ಹೋಗೋಕೆ ಎಂಟ್ರೆನ್ಸ್ ಫೀಸ್ ತಗೋಬೇಕು, 100 rupees ಒಬ್ರಿಗೆ. ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಒಳಗಡೆ ಫುಲ್ಲು ಅಂದ್ರೆ ಗ್ಲಾಸ್ ಬ್ರಿಡ್ಜ್ ಎಲ್ಲ ಇದೆ, ಅದ್ರ ಮೇಲೆಲ್ಲ ಹೋಗ್ಬೋದು. ಹಾಗೆ ಸ್ವಿಮ್ಮಿಂಗ್ ಮಾಡಕ್ ಕೂಡ ಚಿಕ್ಕ ಪಾಂಡ್ ತರ ಮಾಡಿದ್ದಾರೆ, ಅದನ್ನು ಕೂಡ ಚೆನ್ನಾಗಿರುತ್ತೆ. ನೋಡಿ, ಎದುರುಗಡೆನೆ ದೊಡ್ಡ ಆಂಜನೇಯ ಸ್ವಾಮಿ ವಿಗ್ರಹ ಇದೆ, ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿರುತ್ತೆ. ಜೈ ಶ್ರೀರಾಮ್. ನೋಡಿ, ಬೀಚ್ ರೋಡ್ ಸ್ಟಾರ್ಟ್ ಆಯ್ತು. ಇಲ್ಲೆಲ್ಲ ಯಾವಾಗ್ಲೂ ಮೀನು, ಸೀಗಡಿನ ಒಣಗ್ಸಕ್ ಹಾಕಿರ್ತಾರೆ. ಇಲ್ಲೆಲ್ಲ ತುಂಬಾ ಸೀಗಡಿ ಫ್ಯಾಕ್ಟ್ರಿ, ಮೀನ್ ಫ್ಯಾಕ್ಟ್ರಿ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಮೀನ್ ಬಂದಿದ್ನೆಲ್ಲ ಇಲ್ಲಿ ಒಣಗಿಸ್ಬಿಟ್ಟು ಕರ್ಮೀನ್ ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡಿಸಿ ಇಂಪೋರ್ಟ್ ಮಾಡ್ತಾರೆ. ನೋಡಿ, ಇದೇ ಪಾರ್ಕ್. ಈ ಕಡೆಯಿಂದ ಈ ಕಡೆ ಓಪನ್ ಮಾಡಿದಾರ ಗೇಟ್ ಅಲ್ಲಿ, ಈ ಕಡೆಯಿಂದ ಹೋಗ್ಬೋದಾ? ನೋಡಿ, ಕಾಣಿಸ್ತಾ ಇದ್ಯಾ? ಈ ಕಡೆ ಚಿಕ್ಕ ಪಾರ್ಕ್ ತರ ಮಾಡಿ ಅಲ್ಲಿ ಏರೋಪ್ಲೇನ್ ಕೂಡ ಮಾಡಿರ್ತಾರೆ, ಫ್ಲೈಟು. ಅದನ್ನ ಅದ್ರೊಳಗಡೆ ಎಲ್ಲ ಹೋಗಿ ನೋಡಕ್ಕೆಲ್ಲ ಬಿಡ್ತಾರೆ. ಮಾತ್ರ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲಿ ರೆಸಾರ್ಟ್ ಕೂಡ ಇತ್ತು, ಆದ್ರೆ ಅದನ್ನೆಲ್ಲ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಇಲ್ಲೇ ಅನ್ಸುತ್ತೆ ಪಾರ್ಕಿಂಗು, ಮುಂದೆ ಬಿಡ್ತಾ ಇಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲೇ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿಬಿಟ್ಟು ತುಂಬ ದೂರನೇ ಇದೆ. ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಬೇಡ, ಮನೆಗೆ ಹೋಗೋಣ. ಓಕೆ, ಅಳ್ಬೇಡ. ಕೆರೆ ಹತ್ರ ಕರ್ಕೊಂಡು ಹೋಗ್ತೀನಿ, ಅಳ್ಬಾರ್ದು. ಹ್ಯಾಪಿನಾ ಚಿನ್ನಿ? ಹ್ಯಾಪಿನಾ? ಫೈ. ಓಕೆ, ಹೋಗೋಣ. ಚೆನ್ನಾಗಿ ಆಟ ಆಡ್ಬಿಡ್ತೀಯಾ? ಓಕೆನಾ? ಡನ್. ನೋಡಿ, ಫ್ಲೈಟ್ ಅನ್ನೆಲ್ಲ ತೋರಿಸ್ತೀನಿ. ಆ ಕಡೆ ಕಾಣಿಸ್ತಿದ್ಯಾ? ಆ ಕಡೆಯಿಂದ ಹೋಗೋದು ಫ್ಲೈಟ್ಗೆ. ವಾಟರ್ ಬಾಟ್ಲ್ ಎತ್ಕೊಂಡ್ರಾ? ಬಾಮ್ಮ, ಬಾ
ಓಕೆನಾ? ಈ ಕಡೆಯಿಂದ ಬಾಮ್ಮ. ತುಂಬ ಜನ ಏನಿಲ್ಲ, ಸ್ವಲ್ಪ ಮಳೆ ಬರೋ ಥರ ಆಗಿದೆಯಲ್ಲ, ಅಷ್ಟೊಂದು ಕ್ರೌಡ್ ಏನಿಲ್ಲ, ಖಾಲಿನೇ ಇದ್ದಾರೆ ಜನ. ಏನಂದರೆ ನಾವು ಫಸ್ಟ್ ಟೈಮು ನನ್ನ ಮದುವೆ ಆದಾಗ ಫಸ್ಟ್ ಟೈಮ್ ಬಂದಿದ್ವಿ. ಅವಾಗ ನಮ್ಮ ಮನೆಯವ್ರು ಕರ್ಕೊಂಡು ಬಂದಿದ್ದರು. ಆವಾಗ ಫುಲ್ಲು ಮಳೆ. ಬೀಚ್ ಅಂದರೆ ಆವಾಗ ಸ್ವಲ್ಪ ನೋಡಿರ್ಲಿಲ್ಲ, ಅದೇ ಫಸ್ಟ್ ಟೈಮ್ ಅಲ್ವಾ. ಚಿಕ್ಕ ಹುಡುಗರಲ್ಲೆಲ್ಲ ಬೀಚ್ ಹತ್ರ ಹೋಗ್ತಿದ್ವಿ. ಅದು ಬಿಟ್ಟರೆ ಮದುವೆ ಆದಮೇಲೆ ಇಲ್ಲಿಗೆ ಅಲ್ವಾ ಫಸ್ಟ್ ಬಂದಿದ್ದು. ತುಂಬ ಮಳೆ ಬರ್ತಿತ್ತು, ಮಳೆಲೇ ನೆನ್ಕೊಂಡು ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಅದು ಬಿಟ್ಟರೆ ಇವಾಗಲೇ ಮಳೆ ಬರೋ ಥರ ಇದೆ. ನೋಡಬೇಕು ಮಳೆ ಬರುತ್ತಾ ಇಲ್ವಾ ಅಂತ. ಜಾಸ್ತಿ ಜನ ಏನಿಲ್ಲ. ವೀಕೆಂಡ್ಸ್ ಆದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಇವಾಗ ಅಂದರೆ ಅದೇ ಮಧ್ಯಾಹ್ನ ಮೇಲೆ ಜಾಸ್ತಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ಇವಾಗ ಮಳೆನೇ, ಬಿಸಿಲು ಕೂಡ ಇಲ್ವಲ್ಲ, ಹಾಗಾಗಿ ಜಾಸ್ತಿ ಜನ ಇಲ್ಲ. ತುಂಬ ಜನನೇ ಇದ್ರೇ ಚೆನ್ನಾಗಿರುತ್ತೆ ಬೀಚಲ್ಲಿ ಆಟ ಆಡೋಕ್ಕೆಲ್ಲ ಅಲ್ವಾ ಮಗನೇ? ತುಂಬ ಎಕ್ಸೈಟ್ ಆಗಿದ್ದಾನೆ ನಮ್ಮ ಪಾಪು ನೀರಲ್ಲಿ ಆಟ ಆಡೋಕ್ಕೆ. ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ಹತ್ರ ಬರ್ತಿದ್ದಂಗೆ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಂತ. ಆದರೆ ಈ ಸರಿ ಎಲ್ಲ ಇದು ಬೋಟ್ಗಳೆಲ್ಲ ಹತ್ರನೇ ಬಂದಿದ್ದಾವಲ್ಲ. ನೋಡು, ಅವಾಗ ಮೊನ್ನೆ ಬಂದಿದ್ದಾಗೇನೋ ಲಾಸ್ಟ್ ದೂರದಲ್ಲಿರೋ ಥರ ಕಾಣಿಸ್ತಿತ್ತು. ಇವಾಗ ನೋಡು ಎಷ್ಟೊಂದು ಬಂದಿದೆ ಹತ್ರ. 1 2 3 4 5 6 7 8 9 ಏನಿದ್ವಿ ಎಲ್ಲ ಇಷ್ಟೊಂದು ಜಾಸ್ತಿ ಹತ್ರ ಬಂದಿರೋ ಥರ ಕಾಣಿಸ್ತೈತೆ ಅಲ್ವಾ? ಸೌಂಡ್ ಹೆಂಗೆ ಬರ್ತಾ ಇದೆ ಹಂಗೆ. ಹೋಗಮ್ಮ ಆಟಾಡು. ನಿಧಾನ ನಿಧಾನ. ಬೀಚ್ ಹತ್ರ ಬಂದರೆ ಏನೋ ಒಂಥರ ಖುಷಿ. ಎಷ್ಟು ಸರಿ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕಂತ ನೆನೆಸ್ತಿರುತ್ತೆ. ಇವತ್ತು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ನನಗೆ. ನೀರು ಯಾಕೋ ಆಳ ಇದೆ ಅಂತ ಅನ್ನಿಸ್ತಿದೆ. ನೋಡಿ ನಮ್ಮ ಪಾಪು ಖುಷಿ ನೋಡಿ. ಚಿನ್ನಿ ವಿನ್ನು ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಸೂಪರ್ ಆಗಿದೆಯಾ ಮಗನೇ? ಇಲ್ಲಿ ನೋಡಿ, ಇಲ್ಲಿ ನೋಡು, ಸೂಪರ್ ಅಂತ ಹೇಳು. ನಾನ ಇಲ್ಲಿ ನೋಡು. ಆಟನೋ ಆಟ, ಅವನಿಗೆ ಖುಷಿನೋ ಖುಷಿ. ಚೆನ್ನಾಗಿದ್ಯಾ? ವಾಟರ್ ಬಾಟ್ಲ್ ಕುಡೀಲಿ ಕೆಳಗಡೆ. ಹಾಂ, ಸ್ಲಿಪ್ಪರ್ ಬಿಡೋಣ, ವಾಟರ್ ಬಾಟ್ಲ್ ಇಡಿ. ಬನ್ನಿ. ಈ ಕಡೆ ನೋಡಿ. ವಿನ್ನು ಹಾಯ್. ವಿನ್ನು ಹಾಯ್ ಮಾಡು. ತುಂಬಾನೇ ಖುಷಿ ಅವನಿಗಂತೂ. ತುಂಬಾನೇ ಆಟ ಆಡ್ತಿದ್ದಾನೆ ನೋಡಿ. ಚಿನ್ನ ಹಾಯ್ ಮಾಡಿ ಕೊಡು. ಹಾಯ್. ಚೆನ್ನಾಗಿದೆಯಾ ಆಯ್ತು? ನಿಲ್ತಾನೆ ಇಲ್ಲ, ಓಡೋಡಿ ಹೋಗ್ತಿದ್ದಾನೆ ನೀರು ಕಡೆ. ಇನ್ನೂ ಸ್ವಲ್ಪ ಅಲೆ ಯಾಕೋ ಜಾಸ್ತಿ ಬರೋ ಥರ ಇದೆ. ಹೋಗೋಣ ನಾವು ಕೂಡ ನೀರಲ್ಲಿ ಇಳಿಯೋಣ. ಬೀಳ್ತಾನೆ, ಹುಷಾರು. ನೋಡಿ ಇಲ್ಲಿ ಎಷ್ಟು ದೂರ ಹೋಗಿದ್ದಾರೆ ಹುಡುಗರು ಆಟ ಆಡ್ಕೊಂಡು. ತುಂಬಾನೇ ದೂರ ಹೋಗಿದ್ದಾರೆ. ನೀರಲ್ಲಿ ಏನೇನೋ ಬಿಸಾಕ್ಬಿಟ್ಟಿದ್ದಾರೆ. ಆದರೆ ನೀಟಾಗಿದೆ ಅಲ್ವಾ, ಗಲೀಜಾಗಿಲ್ಲ, ತುಂಬ ನೀಟಾಗಿದೆ. ಬಿಡ್ರಿ, ಕೈ ಬಿಡ್ರಿ ಅವನಿಗೆ.
ತೆಲುಗಲ್ಲಿ ರೀಸೆಂಟಾಗಿ ಉಪ್ಪೇನ ಮೂವಿ ತೆಗೆದಿದ್ದಾರಲ್ಲ, ಅದನ್ನ ಇಲ್ಲೇ ತೆಗೆದಿರೋದು. ಉಪ್ಪಾಡ ಬೀಚ್ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸಿಗುತ್ತೆ. ಅಲ್ಲಿ ಒಂದು ಹಳ್ಳಿ ಇದೆ ಉಪ್ಪಾಡ ಅಂತ, ಆ ಬೀಚ್ ಹತ್ರ ತೆಗೆದಿರೋದು. ತುಂಬಾ ಸಖತ್ ಸೂಪರ್ ಹಿಟ್ ಆಯಿತು ಮೂವಿ. ಈ ಬೀಚಿಂದನೇ ಎಷ್ಟೊಂದು ಜನ ಜೀವನ ಮಾಡ್ತಾರೆ ಅಲ್ಲಿ ಮೀನು ಹಿಡ್ಕೊಂಡು. ಸಮುದ್ರದ ಪಕ್ಕ ಇರೋ ಹಳ್ಳಿಗಳೆಲ್ಲ ಅದೇ ಮೀನು ಹಿಡ್ಕೊಂಡೇ ತುಂಬ ಜನ ಅದ್ರ ಮೇಲೆ ಆಧಾರವಾಗಿರ್ತಾರೆ. ನಾನು ಕೂಡ ಇವಾಗ ನೀರೊಳಗಡೆ ಬಂದಿದ್ದೀನಿ ಆಟ ಆಡೋಕ್ಕೆ. ನನಗಂತೂ ನಾನು ಯೂಶ್ವಲಿ ನೀರಲ್ಲಿ ಅಷ್ಟೊಂದು ಆಟ ಆಡೋದಿಲ್ಲ, ಸ್ವಲ್ಪ ಭಯನೇ ಅಂತ ಹೇಳ್ಬೋದು ನನಗೆ ನೀರು ಅಂದರೆ. ಆದರೆ ಪಾಪುಗೋಸ್ಕರ ಕರ್ಕೊಂಡು ಬಂದಿದ್ವಲ್ಲ, ಪಾಪುನ ಕರ್ಕೊಂಡು ನಾನು ಒಂದು ಸರಿ ಹೋಗಿ ಒಳಗಡೆ ಹೋದೆ. ಇಷ್ಟೊತ್ತವರೆಗೂ ನಮ್ಮ ಮನೆಯವರು ಆಟ ಆಡಿಸ್ತಿದ್ರು. ಅವರು ಫೋನೆಲ್ಲ ಇಟ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಆಟ ಆಡಿಸ್ತೀನಿ, ನೀವು ಈ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಕರ್ಕೊಂಡು ಹೋಗಿದ್ದೀನಿ. ಅವನಂತೂ ನಿಲ್ತಾನೆ ಇಲ್ಲ, ನೀರು ಕಡೆ ಓಡಿ ಓಡಿ ಹೋಗ್ತಾ ಇದ್ದಾನೆ. ನಾವು ಬೀಚ್ ಯಾವಾಗ ನೋಡಿದ್ದಂತಂದರೆ, ನಾವು ಚಿಕ್ಕ ಮಕ್ಕಳಲ್ಲಿ ಸ್ಕೂಲಲ್ಲಿದ್ದಾಗ ಬೀಚ್ ಹತ್ರ ನಮಗೆ ಟೂರ್ ಕರ್ಕೊಂಡು ಹೋಗೋರು. ನಾನು ಫಸ್ಟು ನೋಡಿದ್ದು ಮಂಗಳೂರು ಬೀಚು. ಅದು ಬಿಟ್ಟರೆ ಮತ್ತೆ ಹೈಸ್ಕೂಲಿಗೆ ಹೋದಾಗ ಅಲ್ಲಿ ಗೋಕರ್ಣ ಬೀಚು ಮತ್ತು ಮುರುಡೇಶ್ವರ ಹಾಗೆ ಗೋವಾ ಕರ್ಕೊಂಡು ಹೋಗಿದ್ರು. ಅದು ಬಿಟ್ಟರೆ ಫಸ್ಟ್ ಟೈಮು ನಮ್ಮ ಮದುವೆ ಆದಾಗ ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕ ಬಾವ ನಮ್ಮಮ್ಮ ಎಲ್ಲ ಬಂದಿದ್ವಿ. ನಮ್ಮಮ್ಮ ನಮ್ಮಪ್ಪ ಎಲ್ಲ ಬಂದಿದ್ವಿ. ಅವಾಗಂತೂ ಫುಲ್ಲು ಫ್ಯಾಮಿಲಿ ಜೊತೆ ಬಂದಾಗ ಎಲ್ಲರೂ ನೀರಲ್ಲಿ ಇಳಿದು ಚೆನ್ನಾಗಿ ಆಟ ಆಡಿದ್ವಿ. ಅದು ಬಿಟ್ಟರೆ ಮತ್ತೆ ಬರೋದು ಮತ್ತೆ ಯಾವಾಗಲಾದ್ರು ಮಧ್ಯದಲ್ಲಿ ಬಂದಾಗ ಬಂದ್ಬಿಟ್ಟು ಹಾಗೆ ನೋಡಿಕೊಂಡು ಮತ್ತೆ ವಾಪಸ್ ಹೋಗಿಬಿಡ್ತಿದ್ವಿ. ನೀರೊಳಗಡೆ ಅಷ್ಟೊಂದು ಇಳಿದು ಆಟ ಆಡ್ತಿರ್ಲಿಲ್ಲ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ನೋಡಿ, ಅಣ್ಣಾವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಕಡೆ ಬಂದಾಗ ಸ್ವಲ್ಪ ಆಟ ಆಡಿದ್ವಿ. ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ರಲ್ಲ, ಅವಾಗ ಸ್ವಲ್ಪ ಆಟ ಆಡಿದ್ವಿ ಅಷ್ಟೇ. ಆದರೆ ನಮ್ಮ ಮನೆಯವ್ರು ಯಾವಾಗಲೂ ಬರ್ತಿರ್ಲಿಲ್ಲ ಆಟ ಆಡೋಕ್ಕೆ. Kapare. ನಾನಂತೂ ನೀರಲ್ಲಿ ಚಿಕ್ಕ ಮಗು ಥರ ತುಂಬಾ ಆಟ ಆಡಿದ್ದೀನಿ. ನಮ್ಮ ಮನೆಯವರು ಅದನ್ನೇ ವೀಡಿಯೋ ಮಾಡ್ಕೊಳ್ತಾ ಇದ್ರು. ಯಾವ ಸರಿನೂ ನೀರಿಗೆ ಇಳಿತಾ ಇರಲಿಲ್ಲ. ಇವತ್ತೇನು ಇಷ್ಟೊಂದು ಚೆನ್ನಾಗಿ ನೀರೊಳಗಡೆ ಹೋಗ್ಬಿಟ್ಟಿದ್ಯಾ ಅಂತ ಕೇಳ್ತಿದ್ರು. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ನಮ್ಮ ಪಾಪು ಮೇಲ್ಗಡೆ ಬಂದು ಕೂತ್ಕೊಂಡ. ಅವನಿಗೆ ಉಪ್ಪು ನೀರಲ್ವ, ಬಾಯೊಳಗಡೆ ಹೋಗ್ಬಿಡ್ತು. ಅದು ಅಲೆ ಬಂದಾಗ ಅವನು ಅಲೆ ಕಡೆನೇ ಮೂಕ ಮಾಡ್ಕೊಂಡು ತಿರ್ಕೊಂಡು ನಿಂತ್ಕೊಳ್ತಿದ್ದ. ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಅಂತ ಕಿರ್ಚಿದಾಗ ಅದು ಬಾಯೊಳಗಡೆ ಎಲ್ಲ ನೀರು ಹೋಗ್ಬಿಡ್ತು. ಅವನಿಗೆ ಉಪ್ಪು ನೀರಲ್ವ, ಮರಳು ಕೂಡ ಬಾಯೊಳಗಡೆ ಹೋಗಿ ಒಂಥರ ಆಗಿ ಈಚೆ ಕಡೆ ಬಂದು ಕೂತ್ಕೊಂಡಿದ್ದಾನೆ. ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ. ನಮಗೆ ಒಂದು ಇದು ಸಿಕ್ತು, ಏನಂತಾರೆ, ನಾವು ಇದಕ್ಕೆ ಕಪ್ಪೆ ಚಿಪ್ ಅಂತ ಹೇಳ್ತೀವಿ. ನಾನು ಅಂದ್ಕೊಂಡೆ ಅದು ಇಲ್ಲ, ಒಳಗಡೆ ಖಾಲಿ ಕಪ್ಪೆ ಚಿಪ್ ಮಾತ್ರ ಇದೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಹುಳ ಇದೆ. ನನಗೆ ಆ್ಯಕ್ಚುಲಿ ಇಂಥವೆಲ್ಲ ಮುಟ್ಟಕ್ಕೆ ಸ್ವಲ್ಪ ಭಯ. ಆದರೆ ನಾನು ಖಾಲಿಯಾಗಿದೆ ಇಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ನೀರೊಳಗಡೆ ಬಿಟ್ಟ ತಕ್ಷಣ ಅದು ಒಳಗಡೆ ಮಣ್ಣೊಳಗಡೆ ಹೋಗ್ಬಿಡ್ತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲಿಂದ ನಾನು ಮುಟ್ಟಕ್ಕೆ ಹೋಗಲಿಲ್ಲ, ಭಯ ಆಗೋಯ್ತು ನನಗೆ. ನೋಡಿ, ಅದು ಮುಚ್ಕೊಂಡು ಮಣ್ಣೊಳಗಡೆ ಅದು ಹುಳ ಇತ್ತು, ಒಳಗಡೆ ಹೋಯಿತು. ನಮ್ಮ ಪಾಪ ಅದನ್ನೇ ಹಿಡ್ಕೊಳಕ್ಕೆ ಹೋಗ್ತಿದ್ರೆ ಬೇಡ, ಅದ್ರಲ್ಲಿ ಹುಳ ಇದೆ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಬರ್ತಿತ್ತು, ಏಡಿ ಆ ಥರ ಎಲ್ಲ ಬರ್ತಿತ್ತು. ಮತ್ತು ಮೇಲ್ಗಡೆ ಹೋಗ್ಬಿಟ್ಟು ಮರಳೊಳಗಡೆ ತೂತ ಕೊರ್ಕೊಂಡು ಅಲ್ಲೆಲ್ಲ ಇದೆ ಏಡಿ. ಈ ಥರ ಕಪ್ಪೆ ಚಿಪ್ಪು ಇದಕ್ಕೆ ಏನಂತಾರೆ ಗೊತ್ತಿಲ್ಲ. ನಾವು ಮಾತ್ರ ಕಪ್ಪೆ ಚಿಪ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಲ್ಲಿ ಮರಳು ತೊಗೊಬಂದಾಗ ಅದ್ರ ಮೇಲೆ ಚಿಕ್ಕ ಕಲ್ಲು, ಬೆಣ್ಣೆ ಕಲ್ಲು, ಹಾಗೆ ಇದ್ರ ಕಪ್ಪೆ ಚಿಪ್ಪೆಲ್ಲ ಇರೋದಲ್ಲ, ಇದನ್ನೆಲ್ಲ ತಗೊಂಡು ಆಟ ಆಡ್ತಿದ್ವಿ ನಾವು. ಅದನ್ನೇ ನೋಡ್ತಾ ಇದ್ವಿ. ಇವಾಗ ನಮ್ಮ ಪಾಪ ಅದನ್ನು ಹಿಡ್ಕೊಳಕ್ಕೆ ಹೋಗ್ತಿದ್ರೆ ಬೇಡ ಅಮ್ಮ, ನೀರೊಳಗಡೆ ಬಿಟ್ಬಿಡು ಅಂತ ಹೇಳ್ತಿದ್ದೆ. ಹಾಗೆ ಮರಳಲ್ಲಿ ಕಪ್ಪೆಗೂಡು ಅಂತ ಕಪ್ಪೆಗೂಡು ಕಟ್ಕೊಂಡು ನಮ್ಮ ಪಾಪುಗೆ ಹೇಳ್ಕೊಡ್ತಿದ್ದೆ. ಅದು ನೀರು ಬಂದು ಎಲ್ಲನೂ ಕೊಚ್ಕೊಂಡು ಹೋಗ್ತಿತ್ತು. ನಾನಿಲ್ಲಿ ಸಿನಿಮಾ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತೀನಿ, ನೀನು ನಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಗೆ ಟ್ರೈ ಮಾಡ್ತಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯ್ತು. ಇವತ್ತು ಅಷ್ಟು ಬಿಸಿಲು ಇರಲಿಲ್ಲ, ಅಷ್ಟು ಕ್ರೌಡು ಇರಲಿಲ್ಲ, ಸ್ವಲ್ಪ ಪ್ಲೆಸೆಂಟಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅಷ್ಟು ಚಳಿ ಇಲ್ಲ. ಉಪ್ಪು ನೀರಲ್ಲಿ ಆಟ ಆಡಿದ್ರೆ ಚಳಿ ಆಗೋಲ್ಲ. ನಾವು ಬೀಚಲ್ಲಿ ಜಾಸ್ತಿ ಹೊತ್ತು ಆಟ ಆಡಿದ್ರೆ ಚಳಿ ಆಗುತ್ತೆ ಅಂತ ಅನ್ಕೋತೀವಿ, ಶೀತ ಆಗುತ್ತೆ ಅಂತ ಕೂಡ ಅನ್ಕೋತೀವಿ. ಆದರೆ ಶೀತ ಏನಾಗಲ್ಲ. ಉಪ್ಪು ನೀರಲ್ಲಿ ವರ್ಷಕ್ಕೆ ಒಂದ್ಸರಿ ಯಾವಾಗಲಾದರೂ ಆಟ ಆಡೋದು, ಮುಳುಗೋದು ತುಂಬ ಒಳ್ಳೆಯದೇ.
ಹಾಗಾಗಿ ನನಗೆ ಬೀಚಲ್ಲಿ ಆಟ ಆಡೋಕ್ಕೇನು ಬೇಜಾರಿಲ್ಲ. ನದಿ ಅಂದರೆ ಸ್ವಲ್ಪ ನೀರು ಶೀತ ಆಗುತ್ತೆ, ಥಂಡಿ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಆದರೆ ಬೀಚಲ್ಲಿ ಉಪ್ಪು ನೀರಲ್ಲಿ ಆಟ ಆಡಬೇಕು, ಅದು ಕೂಡ ಒಳ್ಳೆಯದೇ. ವರ್ಷಕ್ಕೆ ಒಂದು ಸರಿ ಹೀಗೆ ಯಾವಾಗಲಾದರೂ ರೇರಾಗಿ ಬೀಚಲ್ಲಿ ಹೋಗಿ ನೆಂದರೆ ತುಂಬ ಒಳ್ಳೆಯದೇ. ಎಷ್ಟು ಕರೆದ್ರೂ ಬೀಚ್ ಹತ್ರದಿಂದ ಬರ್ತಾನೆ ಇಲ್ಲ. ಆಟ ಆಡ್ಕೊಂಡು ಅಲ್ಲೇ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಪಾಪ ಅಂತೂ ಈಚೆ ಕಡೆ ಬರ್ತಾನೆ ಇಲ್ಲ. ಅಪ್ಪ ಇನ್ನೂ ಇಲ್ಲೇ ಆಟ ಆಡೋಣ ಅಂತ ಹೇಳ್ತಾ ಇದ್ದಾನೆ ನೋಡಿ. ತುಂಬ ನೀರು ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಅವನಿಗೆ ಭಯನೇ ಇಲ್ಲ ನೀರಂದರೆ. ಆದರೆ ಉಪ್ಪು ನೀರೆಲ್ಲ ಬಾಯೊಳಗಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅವನಿಗೆ ಹಿಂಸೆ ಆಗ್ತಿದೆ. ಒಂದು ಸರಿ ನೀರು ಬಾಯೊಳಗಡೆ ಹೋಗ್ಬಿಟ್ಟಿತ್ತು. ವಾಟ್ರ್ ಬಾಟ್ಲು ತೊಗೊಂಡು ಬಂದಿದ್ವಿ ಮುಂಚೆನೇ. ಅದರಲ್ಲಿ ಸ್ವಲ್ಪ ಬಾಯೆಲ್ಲ ವಾಶ್ ಮಾಡಿದೆ. ಮತ್ತು ಅವನು ನೀರು ಬಂದಾಗ ಈ ಕಡೆ ನೋಡಿ, ನೀರು ಬಂದಾಗ ಈ ಕಡೆ ತಿರ್ಕೊಳ್ಳಲ್ಲ ಅವನು, ಆ ಕಡೆನೇ ತಿರ್ಕೊಳ್ತಾನೆ. ಬಾಯೊಳಗಡೆ ನೀರೆಲ್ಲ ಹೋಗ್ಬಿಡುತ್ತೆ, ಉಪ್ಪು ನೀರು. ಅವಾಗ ಬಾಯೆಲ್ಲ ಉಪ್ಪು ಅನಿಸುತ್ತಲ್ಲ, ಅದೇ ಒಂಥರ ಆಗುತ್ತೆ ಅವನಿಗೆ. ಬರ್ತಾನೆ ಇಲ್ಲ. ಹೋಗೋಣ ಅಂತ ಹೇಳಿದ್ರೂ ಬರ್ತಾನೆ ಇಲ್ಲ. ನಾವು ಬಂದು ಆಲ್ರೆಡಿ 1.5 hour ಆಯಿತು. ಇಲ್ಲೇ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ. ಅವ್ನು ಬರ್ತಾನೆ ಇಲ್ಲ ನೋಡಿ. ಸ್ವಲ್ಪ ಮಳೆ ಬರೋ ಥರನೇ ಇದೆ, ಅಷ್ಟು ಬಿಸಿಲೇನಿಲ್ಲ. ಇವಾಗ ಸ್ವಲ್ಪ ಜನ ಜಾಸ್ತಿ ಬಂದಿದ್ದಾರೆ ನೋಡಿ. 3 ಗಂಟೆ ಮೇಲೆ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ. ಇವಾಗ ಸ್ವಲ್ಪನೇ ಬರ್ತಾ ಇದ್ದಾರೆ. ಆದರೆ ಮಾಮೂಲಿಯಾಗಿರೋಷ್ಟು ಜನ ಏನಿಲ್ಲ, ವೀಕೆಂಡ್ಸಲ್ಲಿರೋಷ್ಟು ಜನ ಏನಿಲ್ಲ. ಸ್ವಲ್ಪ ಬಿಸಿಲಿಲ್ವಲ್ಲ, ಬಿಸಿಲಿದ್ರೆ ತುಂಬ ಜಾಸ್ತಿ ಜನ ಇರ್ತಾರೆ. ಬಿಸಿ ಇದೆ ಜೋಳ. ನನಗಂತೂ ತುಂಬಾ ಇಷ್ಟ. ಸುಟ್ಟಿರೋ ಜೋಳಕ್ಕಿಂತ ಈ ಥರ ಬೇಯಿಸಿ ಉಪ್ಪು ಖಾರ ಹಾಕಿದ ಜೋಳ ಅಂದರೆ ಚೆನ್ನಾಗಿ ಇಷ್ಟ ನನಗೆ. ಚೆನ್ನಾಗಿರುತ್ತೆ ಇದು. ಮನೆಯಿಂದನೇ ಚಪಾತಿ ಮಾಡ್ಕೊಂಡು ತೊಗೊಬಂದಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಹಾಗೆ ಪಲ್ಯ ಮಾಡಿದ್ದೆ, ಆಲೂಗೆಡ್ಡೆ ಪಲ್ಯ. ಅದನ್ನೇ ತೊಗೊಂಡು ಬಂದಿದ್ದೆ. ಇಲ್ಲಿ ಹತ್ತಿರದಲ್ಲೆಲ್ಲೂ ಹೋಟೆಲ್ ಇಲ್ಲ. ಇಲ್ಲಿ ಹತ್ತಿರದಲ್ಲೆಲ್ಲೂ ಹೋಟೆಲ್ ಸಿಗೋದಿಲ್ಲ, ಸಿಟಿ ಒಳಗಡೆ ಹೋಗಬೇಕು. ಹಾಗಾಗಿ ಏನೂ ಸಿಗೋದಿಲ್ಲ ಅಂತ ಮುಂಚೆನೇ ಗೊತ್ತಿತ್ತಲ್ಲ, ಮಾಡ್ಕೊಂಡು ಬಂದಿದ್ದೆ. ಸ್ವಲ್ಪ ಮಳೆ ಬರುತ್ತರ, ಮಳೆ ಹನಿ ಬೀಳ್ತಿದೆ. ಬೇಗ ತಿನ್ನೋಣ. ನೋಡಿ, ಅವಾಗಲೇ ಹೇಳಿದ್ನಲ್ಲ ಫ್ಲೈಟು ಅಂದ್ಬಿಟ್ಟು. ಇದೇ ಎಂಟ್ರೆನ್ಸು. ಇದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆ. ಇದು ಇನ್ನೂ ಡೆವಲಪ್ ಮಾಡ್ತಿದ್ದಾರೆ ನೀಟಾಗಿ. ಇನ್ನೂ ಏನೂ ಮಾಡಿಲ್ಲ, ಕ್ಲೀನಾಗಿ ಓಪನ್ ಮಾಡಿಲ್ಲ ಇನ್ನೂ ಫುಲ್ಲಾಗಿ. ಇದನ್ನು ಓಪನ್ ಮಾಡಿದ್ರೆ ಇದು ಕೂಡ ಒಳಗಡೆ ಹೋಗಿ ತೋರ್ಸೋಕ್ಕೆ ಬಿಡ್ತಾರೆ ನೋಡಿ. ಇಲ್ಲೇ ಕಾಣಿಸ್ತಿದೆ, ತೋರಿಸ್ತೀನಿ ಸ್ವಲ್ಪ ನೋಡಿ. ಈ ಥರ ಕಾಣಿಸುತ್ತೆ. ಅಂದರೆ ಇದು ನಿಜವಾದ ಫ್ಲೈಟ್ ಅಂದರೆ ಅದೇ ರೆಸ್ಟೋರೆಂಟು ಏನೋ ಮಾಡ್ತಿದ್ದಾರೆ ಅನಿಸುತ್ತೆ ಒಳಗಡೆ. ಈ ಥರ ಇದೆ. ಆ ಕಡೆಯಿಂದ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ಫ್ಲೈಟ್ ಅಮ್ಮ, ಈ ಕಡೆ ಬಾ ತೋರಿಸ್ತೀನಿ. ಫ್ಲೈಟ್ ನೋಡಿ, ಪಕ್ಕ ಪಾರ್ಕ್ ಥರ ಎಲ್ಲ ಇದೆ ನೋಡಿ. ಇಲ್ಲಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಇದು ಫುಲ್ಲು ಓಪನ್ ಆದಾಗ ನಾವು ಬರಬೇಕು ಒಂದ್ಸರಿ ಇಲ್ಲಿಗೆ. ಇದೇನು ರೆಸ್ಟೋರೆಂಟ್ ಅನಿಸುತ್ತೆ ಅಲ್ವಾ, ಹೋಟೆಲ್ ಥರ ಏನೋ ಮಾಡ್ತಾರೆ ಅನಿಸುತ್ತಲ್ಲ. ಇಲ್ಲ ಮ್ಯೂಸಿಯಂ ಏನಾದರೂ ಮಾಡ್ತಾರೆ ಅನಿಸುತ್ತೆ ಒಳಗಡೆ ಅಲ್ಲ. ಹಾಂ, ಹೋಟೆಲ್ ಅಲ್ಲ, ಮ್ಯೂಸಿಯಂ ಥರ ಏನಾದರೂ, ಎಕ್ಸಿಬಿಷನ್ ಥರ ಏನಾದರೂ ಮಾಡ್ತಾರೆ ಅನ್ಕೋತೀನಿ. ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ರಿಯಲ್ ಫ್ಲೈಟ್ ಯಾವ ಥರ ಇರುತ್ತೋ ಅದೇ ಥರ ಇದೆ. ಈ ಕಡೆ ಎಲ್ಲ ಪಾರ್ಕ್ ಥರ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ ಕಡೆಯಿಂದ ನೋಡ್ಕೊಂಡು ಹೋಗ್ತಿದ್ವಿ. ಈ ಕಡೆ ಇದು ಈ ಥರ ಬಂಡೆ ಎಲ್ಲ ಇರುತ್ತಲ್ಲ, ಚೆನ್ನಾಗಿರುತ್ತಲ್ಲ, ತೋರಿಸೋಣ ನಿಮಗೂ ಅಂದ್ಕೊಂಡು ಮತ್ತೆ ಈ ಕಡೆ ಬಂದ್ವಿ. ಈ ಕಡೆಯಿಂದ ಹೋದರೆ ಉಪ್ಪಾಡ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಸ್ಯಾರಿನ ಅವರೇ ಕೈಯಿಂದ ನೇಯ್ತಾರೆ, ಅಂದರೆ ಸ್ಯಾರಿನ ಅವರೇ ತಯಾರು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಉಪ್ಪಾಡ ಸ್ಯಾರೀಸ್ ಅಂದರೆ ಫೇಮಸ್ಸು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಆ ಕಡೆ ಉಪ್ಪಾಡ ಸ್ಯಾರೀಸು ಹೇಗೆ ಮಾಡ್ತಾರೆ, ತಯಾರು ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಮನೇಲೆಲ್ಲ ಎಲ್ಲ ಮನೇಲೂ ಸಾಮಾನ್ಯ ಮಾಡ್ಕೊತಾರೆ. ತೋರಿಸ್ತೀನಿ ಆ ಕಡೆ ಹೋದಾಗ, ಊರಿಗೆ ಹೋದಾಗ. ಸ್ಯಾರಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೂ ಕೂಡ, ಪ್ರತಿ ಮನೆಯಲ್ಲೂ ಕೂಡ ಸ್ಯಾರಿ ಮಾಡಿಕೊಂಡು ಅವರೇ ಮಾರ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಬ್ಲಾಗಲ್ಲಿ ಆ ಕಡೆನೂ ಹೋಗ್ಬಿಟ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ಈ ಬೀಚ್ಗೆ ಉಪ್ಪಾಡ ಬೀಚ್ ಅಂತ ಕರೀತಾರೆ. ನಾವು ಫಸ್ಟೇ ಆಟ ಆಡಿದ್ವಲ್ಲ ಆ ಬೀಚ್ಗೂ ಕಾಕಿನಾಡ ಬೀಚು, ಅದು NTR ಬೀಚ್ ಅಂತೆ. ಅದು NTR ಕಾಕಿನಾಡ ಬೀಚು, ಇದು ಉಪ್ಪಾಡ ಬೀಚು. ನನ್ನ ತಮ್ಮ ಅಂತೂ ಅವಾಗ ನಮ್ಮನೇಲಿದ್ದಾಗ ಫುಲ್ಲು ದಿನಾಗಲೂ ಒಂದ್ಸರಿ ಬೈಕ್ ತೊಗೊಂಡು ಬರೋನು. ಇಲ್ಲಿಗೊಂದು 15 kilometers ಆಗುತ್ತೆ ಆ ಕಡೆ, ಉಪ್ಪಾಡ ಕಡೆಯಿಂದ ಬಂದರೆ. ಯಾವಾಗಲೂ ನಾನು ಉಪ್ಪಾಡ ನೋಡ್ಕೊಂಡು ಬರ್ತೀನಿ ಅಂತ ಬೈಕ್ ತೊಗೊಂಡು ಯಾವಾಗಲೂ ಈ ಕಡೆ ಬರೋನು. ತುಂಬಾ ಚೆನ್ನಾಗಿದೆ ಈ ಕಡೆ. ಬೇಜಾರಾದಾಗೆಲ್ಲ ಬಂದು ಇಲ್ಲಿ ಕೂತ್ಕೋಬೋದು.
ನೀರು ನೋಡ್ಕೊಂಡು ಬೀಚ್ ನೋಡ್ಕೊಂಡು ಹಾಯಾಗಿ ಬಂಡೆಗಳ ಮೇಲೆಲ್ಲ ಕೂತ್ಕೋಬೋದು. ತುಂಬಾ ಚೆನ್ನಾಗಿದೆ. ನನಗಂತೂ ಆ ಕಡೆ ಬೀಚ್ಗಿಂತ ಈ ಬೀಚ್ ಅಂದ್ರೇ ತುಂಬ ಇಷ್ಟ. ಉಪ್ಪಾಡ ಬೀಚ್ ಅಂದ್ರೇ ನೋಡೋಕೆ ಚೆನ್ನಾಗಿರುತ್ತೆ. ಆದರೆ ಮಳೆ ಬಂದರೆ ಈ ಕಡೆ ಬಿಡೋದಿಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ. ನೋಡಿ ಇಲ್ಲಿ ಕವರಲ್ಲಿ ಹಾಕ್ಬಿಟ್ಟು ತಂದುಕೊಟ್ರು. ತುಂಬ ಚೆನ್ನಾಗಿರುತ್ತೆ. ಇವಾಗ ಬೀಚು ನೋಡಿ ಮುಗೀತು. ಇವಾಗ ಮನೆಗೆ ಹೋಗೋದು. ಇನ್ನು ಒಂದು 3-4 ತಿಂಗಳು ಬೀಚ್ ಅಂತ ಮಾತಾಡೋಂಗಿಲ್ಲ. ಸೊ ಈ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಪು ಮಲ್ಕೊಂಡಿದ್ದಾನೆ. ಬಾಯ್ ಫ್ರೆಂಡ್ಸ್.